ನಮಸ್ಕಾರ ಸ್ನೇಹಿತರೆ. ಬಿಗ್ ಬಾಸ್ ಕನ್ನಡ 12 ಫ್ಯಾಮಿಲಿ ವೀಕ್ ನಲ್ಲಿ ಗಿಲ್ಲಿಯ ತಂದೆ ತಾಯಿ ಕೊಳ್ಳಯ್ಯ ಮತ್ತು ಸವಿತಾ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ಗಿಲ್ಲಿಯ ತಾಯಿ ಸವಿತಾ ಗಿಲ್ಲಿಯ ವರ್ತನೆಯ ಬಗ್ಗೆ ಸ್ಪಷ್ಟನೆ ನೀಡಿದರು. ಹೊರಗಿರುವಂತೆಯೇ ಗಿಲ್ಲಿ ಮನೆಯಲ್ಲೂ ಇದ್ದಾರೆ, ನಾಟಕ ಮಾಡ್ತಿಲ್ಲ ಎಂದು ಹೇಳಿ ಅನುಮಾನಗಳನ್ನ ನಿವಾರಿಸಿದ್ದಾರೆ. ಈ ಭೇಟಿ ಗಿಲ್ಲಿಗೆ ಹೊಸ ಹುರುಪು ನೀಡಿದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರಲ್ಲಿ ಫ್ಯಾಮಿಲಿ ವೀಕ್ ನಡೆಯುತ್ತಿದೆ. ಎಲ್ಲ ಸ್ಪರ್ಧಿಗಳ ಕುಟುಂಬದವರು ಬಂದು ಸ್ಪರ್ಧಿಗಳಿಗೆ ಹೊಸ ಹುರುಪು ನೀಡ್ತಿದ್ದಾರೆ. ಗಿಲ್ಲಿ ತಂದೆ ಕೊಳ್ಳಯ್ಯ ಹಾಗೂ ತಾಯಿ ಸವಿತಾ ಕೂಡ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ಅವರು ಗಿಲ್ಲಿ ಅಷ್ಟೇ ಎಲ್ಲರನ್ನ ನಗಿಸಿದ್ದಾರೆ. ಗಿಲ್ಲಿ ರೀತಿಯೇ ಅವರು ನ್ಯಾಚುರಲ್ ಆಗಿ ಇದ್ರು. ಗಿಲ್ಲಿ ಕೂಡ ಎಷ್ಟು ಎಮೋಷನಲ್ ತೋರಿಸಿಕೊಳ್ಳದೆ ಅವರನ್ನ ಸ್ವಾಗತಿಸಿಕೊಂಡ್ರು. ಈ ವೇಳೆ ಗಿಲ್ಲಿ ಬಗ್ಗೆ ಒಂದು ಅಚ್ಚರಿಯ ಮಾಹಿತಿಯನ್ನ ಸವಿತಾ ನೀಡಿದ್ದಾರೆ. ಕೊಳ್ಳಯ್ಯ ಅವರು ಒಂದು ದೊಣ್ಣೆ ಹಿಡಿದು ಬಿಗ್ ಬಾಸ್ ಮನೆ ಒಳಗೆ ಬಂದ್ರು. ಅವರು ಗಿಲ್ಲಿಗೆ ಏಟು ಹೊಡೆದಂತೆ ನಟಿಸಿದ್ರು. ಈ ದೊಣ್ಣೆಯನ್ನ ತೆಗೆದುಕೊಂಡು ರಘು ಹಾಗೂ ಕಾವ್ಯ ಅವರು ಗಿಲ್ಲಿಗೆ ಹೊಡೆಯುವಾಗ ಅವರ ಮನಸ್ಸಿಗೆ ನೋವಾಯಿತು. ಈ ವೇಳೆ ರಘು ಅವರು ನಾನು ಗಟ್ಟಿಯಾಗಿ ಹೊಡೆದಿಲ್ಲ ಎಂದು ಸ್ಪಷ್ಟನೆ ಕೊಟ್ರು. ಗಿಲ್ಲಿಗೆ ತೆಂಗಿನ ಎಣ್ಣೆಯನ್ನ ತಲೆಗೆ ಹಾಕಿ ಆ ಬಳಿಕ ಸ್ನಾನ ಮಾಡಿಸ್ಕೊಟ್ರು ತಾಯಿ ಸವಿತಾ. ಗಿಲ್ಲಿ ತಲೆಗೆ ಎಣ್ಣೆ ಹಚ್ಚುವಾಗ ನೀನು ಹೊರಗೆ ಹೇಗಿರ್ತಿದ್ಯೋ ಇಲ್ಲಿಯೂ ಹಾಗೆ ಇರ್ತೀಯ, ನನಗೆ ಅದು ಖುಷಿ ಕೊಟ್ಟಿದೆ, ನಿಮ್ಮ ಅಪ್ಪ ತುಂಬಾನೇ ಖುಷಿಯಾದ್ರು ಎಂದರು ಸವಿತಾ. ಹೊರಗೆ ಯಾವ ರೀತಿ ಇದೀನೋ ಎಲ್ಲಿಯೂ ಅದೇ ರೀತಿ ಇರಬೇಕು, ಆಗಲೇ ಉತ್ತಮವಾಗಿರುತ್ತೆ ಎಂದರು ಗಿಲ್ಲಿ. ಈ ಮಾತುಗಳನ್ನ ಅಶ್ವಿನಿ ಕೇಳಿಸ್ಕೊಳ್ತಿದ್ರು. ಹೊರಗೂ ಹೀಗೇ ಇರ್ತಾನ, ನಾನೆಲ್ಲೋ ಇಲ್ಲಿ ಮಾತ್ರ ಅವನು ಹಾಗೆ ಆಡೋದು ಎಂದ್ಕೊಂಡಿದ್ದೆ ಎಂದಿದ್ದಾರೆ. ಆಗ ಸವಿತಾ ಅವರು ಇಲ್ಲ, ಅವನು ಎಲ್ಲಾ ಕಡೆಗಳಲ್ಲೂ ಹೀಗೇ ಇರೋದು ಎಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಾಟಕ ಮಾಡ್ತಿದ್ದಾರೆ ಎಂದು ಅನೇಕರು ಭಾವಿಸಿದ್ದು ಇದೆ. ಈಗ ಅವರೆಲ್ಲರಿಗೂ ಸ್ಪಷ್ಟನೆ ಸಿಕ್ಕಂತೆ ಆಗಿದೆ. ಗಿಲ್ಲಿ ಅವರು ನ್ಯಾಚುರಲ್ ಆಗಿದ್ದಾರೆ. ಇದು ಕೆಲವರಿಗೆ ನಾಟಕದ ರೀತಿ ಅನ್ಸುತ್ತೆ. ಗಿಲ್ಲಿ ಏನೇ ಮಾಡಿದ್ರು ಅದನ್ನ ಕೆಲವರು ಸಹಿಸಿಕೊಳ್ತಿಲ್ಲ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.